ಪತ್ರಾಗ ಪಣಿವಾರ ಮುತ್ತಿನ ಜನಿವಾರ ಅಂತಂದು ಗೌರಿ ಗೌರಂತ ಗಣಪತಿ ಅಂತ ಗರಾರಮಗಳು. ಸೊ ಇವ್ರಿಗೆ ಕೇಳೋಣ ಯಾವ ಸೀರೆ ಇಷ್ಟ ಆಯ್ತು ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಏನು ಹಬ್ಬಕ್ಕೆ ಸೀರೆ ತೊಗೊಳೋಣ ಅಂತ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೋಡೋಣ ಅಲ್ಲಿ ಹೇಗೆಲ್ಲ ಕಲೆಕ್ಷನ್ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮಗೆ ಸೆಮಿ ಕ್ರೇಪ್ ಮೈಸೂರು ಸಿಲ್ಕಲ್ಲೇ ಬೇಕಾಗಿತ್ತು. ಸೊ ಇವಾಗ ಆ ಸ್ಯಾರೀಸ್ ಎಲ್ಲ ಟ್ರೆಂಡಿಂಗ್, ಹಾಗೆ ತುಂಬ ಈಸಿ ಟು ವೇರ್ ಅಂತಲೇ ಹೇಳ್ಬೋದು ಆ ಸ್ಯಾರೀಸ್ ಎಲ್ಲ. ಸೊ ಅದಕ್ಕೆ ಚಿಕ್ಕಪೇಟೆಗೆ ಬಂದರೆ ತುಂಬ ಶಾಪ್ಸ್ ಇರುತ್ತೆ, ಹಾಗೆ ವೆರೈಟಿ ಆಫ್ ಸ್ಯಾರೀಸ್ ಎಲ್ಲ ನೋಡ್ಬೋದು ಅಂತ ಚಿಕ್ಕಪೇಟೆಗೆ ಬಂದ್ವಿ. ಫಸ್ಟ್ ಒಂದೆರಡು ಶಾಪ್ಗೆ ಹೋದ್ವಿ, ಅಲ್ಲಿ ನಮ್ಗೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಇವಾಗ ನೆಕ್ಸ್ಟ್ ನಾವು ಬಂದಿರೋದು ಸುದರ್ಶನ್ ಸಿಲ್ಕ್ಸ್ಗೆ ಬಂದ್ವಿ. ಸುದರ್ಶನಲ್ಲಿ ಕೂಡ ಕ್ರೇಪ್ ಮೈಸೂರು ಸಿಲ್ಕ್ ಅಷ್ಟು ಕಲೆಕ್ಷನ್ ಇದ್ದಿಲ್ಲ. ಹಬ್ಬ ಇರೋದ್ರಿಂದ ತುಂಬ ಸ್ಯಾರೀಸ್ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಮೈಸೂರು ಸಿಲ್ಕೇ ನೋಡೋಣ ಅಂತ ಮೈಸೂರು ಸಿಲ್ಕ್ ನೋಡೋಕೆ ಬಂದಿದ್ದೀವಿ. ಸೊ ಇವೆರಡರಲ್ಲೂ ಒಂದು ಸೀರೆ ಇಷ್ಟ ಆಯಿತು. ಸೊ ಇದರಲ್ಲಿ ಒಂದು ಪಿಕ್ ಮಾಡಿದ್ದೀನಿ, ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಓಕೆ ಇನ್ನೂ ಸ್ವಲ್ಪ ಶಾಪ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸುದರ್ಶನ್ ಅಪೋಸಿಟೇ ಒಂದು ಚಿಕ್ಕ ಶಾಪಿಗೆ ಬಂದಿದ್ದೀವಿ ಇವಾಗ ಕ್ರೇಪ್ ಸಿಲ್ಕ್ಸ್ ನೋಡೋಕ್ಕೆ. ಬಟ್ ಕಲರ್ಸ್ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಸೀರೆ ಪಿಕ್ ಮಾಡಿದ್ವಿ. ಲಾಸ್ಟಲ್ಲಿ ವರಮಹಾಲಕ್ಷ್ಮಿ ಸಿಲ್ಕ್ಸಿಗೆ ಬಂದು ಇಲ್ಲಿ ಹೇಗಿದೆ ಕಲೆಕ್ಷನ್ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದ್ವಿ. ಬಟ್ ನೋಡಿದ ತಕ್ಷಣ 2 ಸೀರೆ ಇಷ್ಟ ಆಯಿತು ಇಲ್ಲಿ. ಸೊ ಇಲ್ಲಿ ಕೂಡ ಸೀರೆ ತೊಗೊಂಡು ಹಾಗೆ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಸೀರೆ ತೊಗೊಂಡ್ವಿ ಅಂತ, ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ. ಇವಾಗ ಜಸ್ಟ್ ಚಿಕ್ಕಪೇಟೆಯಿಂದ ಬಂದ್ವಿ. ಬನ್ನಿ ಏನೇನು ಸೀರೆ ತೊಗೊಂಬಂದಿನಿ ಅಂತ ತೋರಿಸ್ತೀನಿ. ಒಂದು ಸೀರೆ ತೊಗೊಳಕ್ಕೆ ಅಂತ ಅಲ್ಲ, 2 ಸೀರೆ ತೊಗೊಳಕ್ಕೆ ಅಂತ ಹೋಗಿ ಒಂದು 5 ಸೀರೆ ತೊಗೊಂಬಂದ್ಬಿಟ್ಟಿದ್ದೀವಿ. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಏನೇನು ಸೀರೆ ತೊಗೊಂಬಂದ್ವಿ ಅಂತ. ಸೊ ನೋಡಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟರಲ್ಲಿ ಆ್ಯಕ್ಚುಲಿ 2 ಸೀರೆ ತೊಗೊಳೋ ಪ್ಲ್ಯಾನ್ ಇತ್ತು, ಬಟ್ ಒಂದೋಗಿ ಇಷ್ಟು ಸೀರೆ ತೊಗೊಂಬಂದ್ವಿ. ಇವಾಗ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಸೊ ಇವ್ರಿಗೆ ಕೇಳೋಣ ಯಾವ ಸೀರೆ ಇಷ್ಟ ಆಯಿತು ಅಂತ. ಸೊ ಇಷ್ಟರಲ್ಲಿ ನಿನ್ಗೆ ಯಾವ ಸೀರೆ ಇಷ್ಟ ಆಯಿತು ಫಸ್ಟ್ ಚಿನಿ ಬಾಯಿಲಿ ಕಮ್. ಫಸ್ಟ್ ಯಾವ ಸೀರೆ? ಫಸ್ಟ್ ಇದು. ಓಕೆ, ನೆಕ್ಸ್ಟ್ ಆರ್ಡ್ರ್ ವೈಸ್ ಹೇಳ್ಕೊಂಡು ಹೋಗ್ಬಿಡ ಮತ್ತೆ ನೀನು. ನೆಕ್ಸ್ಟು ಥರ್ಡ್. ಓಕೆ, ಬೇಗ ಬೇಗ ಹೇಳು. 4th, 5th. ಸೊ ತಿಲೋಕ ನೀನು ಬಾ, ನಿನ್ಗೆ ಯಾವ್ದು ಇಷ್ಟ ಆಯ್ತು? ಹಾಂ, ಫಸ್ಟ್ ಯಾವುದು? ಇದು ಬ್ಲೂ. ಓಕೆ, ಸೆಕೆಂಡ್ ಯಾವುದು? ಇದು. ಓಕೆ, 3rd, 4th, 5th. ಅಮ್ಮ ಥ್ಯಾಂಕ್ಸ್ ಅಮ್ಮ. ಇದು ಇದು ಪ್ಯೂರ್ ಮೈಸೂರು ಸಿಲ್ಕ್, 8,000 ರೂಪಾಯಿ ಮೈಸೂರು ಸಿಲ್ಕ್ ಇದು. ಇವೆಲ್ಲ ಇದು 2,000 ರೂಪಾಯಿ ಪ್ರೈಸ್ ಹೇಳ್ತೀನಿ. ಇದು ಬಂದು ಮೈಸೂರು ಸಿಲ್ಕು, ಇದು 8,200 ರೂಪೀಸ್. ಇದು ಎಷ್ಟು ಮೀ 1,800, 1,700. ಇದು 1,700. ಇದು 2,200. ಇದನ್ನು 2,100. ಇದು ಸೇಮ್ ಒಂದೇ ಅಂಗಡಿಯಲ್ಲಿ ತೊಗೊಂಡಿದ್ದು. ಇದು ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು, ಇದು ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು, ಇದು ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ಕರೆಕ್ಟ್, ಇವೆರಡು ಒಂದೇ ಅಂಗಡಿಯಲ್ಲಿ ತೊಗೊಂಡಿದ್ದು. ಇದು ಮತ್ತೆ ಇದ ಒಂದು ಅಂಗಡಿ ಅಮ್ಮ. ಹಾಂ, ಇದು ವರಮಹಾಲಕ್ಷ್ಮಿ ಅಲ್ಲ, ಇವೆರಡು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ತೊಗೊಂಡಿದ್ದು. ಇದು ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ತೊಗೊಂಡಿದ್ದು. ಇದು ಏನು ಭವಾನಿ? ಸುದರ್ಶನ್ ಸಿಲ್ಕ್ಸ್ ಇದು. ಅದು ಸುದರ್ಶನ್ ಮುಂದೆ ಅಪೋಸಿಟ್ ಲೈನಲ್ಲಿ ಭವಾನಿ ಅಂತ ಇದೆ, ಒಂದು ಚಿಕ್ಕ ಅಂಗಡಿ, ಅಲ್ಲಿ ತೊಗೊಂಡಿದ್ದು. ಇದು ಅಂಗಡಿ ಹೆಸರು ಗೊತ್ತಿಲ್ಲ, ರುದ್ದಿ ಸಿಲ್ಕ್ಸ್ ಅಂತೆ, ಅದು ಅಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ನಮ್ಮದು 2 ಸೀರೆ ತೊಗೊಳೋ ಪ್ಲಾನ್ ಇತ್ತು. ಫಸ್ಟ್ ನಾವು ಹೋಗಿದ್ದು ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ರು, ಆ ಅಂಗಡಿಗೆ ಹೋದ್ವಿ. ಬಟ್ ಅಲ್ಲಿ ಸೆಮಿ ಕ್ರೇಪ್ ಸಿಲ್ಕ್ಸ್ ಇದ್ದಿಲ್ಲ, ಅದಕ್ಕೋಸ್ಕರ ಸುದರ್ಶನ್ಗೆ ಬಂದ್ವಿ. ಸುದರ್ಶನಲ್ಲೂ ಅಷ್ಟು ಸೆಮಿ ಮೈಸೂರು ಸಿಲ್ಕ್ ಇದ್ದಿಲ್ಲ. ಸೊ ಫೈನಲಿ ಇದನ್ನು ನೋಡಿದ ತಕ್ಷಣ ಇದು ಇಷ್ಟ ಆಯಿತು. ಆಯ್ತು ಬಿಡು ಅಂತ ಇದು ತೊಗೊಂಡ್ವಿ. ಅದಾದಮೇಲೆ ನಮ್ಮ ತಂಗಿ ಒಂದು ತೊಗೋಬೇಕಾಗಿತ್ತು ಸೀರೆ. ಸೊ ಆಕೆಗೆ ಸೆಮಿ ಮೈಸೂರು ಸಿಲ್ಕೇ ಬೇಕಾಗಿತ್ತು. ಅದಕ್ಕೆ ಒಂದು ಅಂಗಡಿಗೆ ಹೋದ್ವಿ, ಅಲ್ಲಿ ಒಂದು ಇಷ್ಟ ಆಯಿತು. ಆಮೇಲೆ ಅವ್ರು ಕರೀತಾ ಇರ್ತಾರಲ್ಲ, ಈ ಬನ್ನಿ ಇನ್ನು ನಮ್ಮ ಹತ್ರ ತುಂಬ ಕಲೆಕ್ಷನ್ ಇದೆ ಅಂತ ಅವ್ರು ಕರೆದ್ರು, ಅಲ್ಲಿ ಒಂದು ತೊಗೊಂಡ್ವಿ. ಆಮೇಲೆ ಒಮ್ಮೆ ಒಂದ್ಸಲ ಒಂದು ರೆಡ್ ಕಲರ್ ಸಾರಿ ತೊಗೊಂಡಿದ್ರು ವರಮಹಾಲಕ್ಷ್ಮಿಯಲ್ಲಿ. ಸೊ ಅಲ್ಲಿ ಒಂದ್ಸಲ ನೋಡೋಣ ಅಂತ ಅಲ್ಲಿ ಹೋದ ತಕ್ಷಣ ಇವೆರಡು ಸೀರೆ ಇಷ್ಟ ಆಯಿತು. ಸೊ ಹಿಂಗಾಗಿ ಇಷ್ಟು ಸೀರೆ ಆಯಿತು. ಸೊ ನನಗಲ್ಲ, ನನಗೆ 2 ಸೀರೆ, ಆಮೇಲೆ ನಮ್ಮ ತಂಗಿಗೊಂದು, ಆಮೇಲೆ ನಮ್ಮ ಸಿಸ್ಟರ್ಗೊಂದು. ಸೊ ಇಷ್ಟೆಲ್ಲ ತೊಗೊಂಬಂದಿದ್ದೀವಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ದೀಪಾವಳಿ ಹಬ್ಬದ ದಿನ ಹೊಸ ಸೀರೆ ಉಟ್ಕೊಳಕ್ಕಾಗಿಲ್ಲ, ಯಾಕಂದರೆ ಬ್ಲೌಸ್ ಎಲ್ಲ ಇನ್ನೂ ರೆಡಿ ಆಗಿದ್ದಿಲ್ಲ. ಅದಕ್ಕೆ ನಮ್ಮ ತಮ್ಮನ ಅಂಗಡಿ ಪೂಜೆ ದಿನ ಎಲ್ಲರೂ ಹೊಸ ಸೀರೆ ಉಟ್ಕೊಂಡಿದ್ವಿ. ಸೊ ನಮ್ಮ ತಮ್ಮನ ಅಂಗಡಿ ಪೂಜೆ ತುಳಸಿ ಪೂಜೆ ದಿನ ಮಾಡ್ತಾರೆ ಅಂಗಡಿ ಪೂಜೆ. ಸೊ ಅವತ್ತಿನ ದಿನ ಎಲ್ಲರೂ ಉಟ್ಕೊಂಡಿದ್ವಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಗೌರಿ ಹುಣ್ಣಿಮೆ ಇದೆ. ಸೊ ಈ ವಿಡಿಯೋನು ಕೂಡ ಇದರಲ್ಲೇ ಕಮೆಂಟ್ ಮಾಡ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಗೌರಿ ಹುಣ್ಣಿಮೆ ದಿನ ಏನು ಮಾಡ್ತೀವಿ ಅಂತಂದರೆ ಸಕ್ರೆ ಆರತಿ ಎಲ್ಲ ಇರುತ್ತಲ್ಲ, ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಗೌರಿ ಮುಂದೆ ಬೆಳಗ್ತೀವಿ ಇದೆಲ್ಲ. ಸೊ ಇದು ಒಂದು ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಈ ಹಬ್ಬನ ಹೇಗೆ ಆಚರಣೆ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಗೌರಿ ಹುಣ್ಣಿಮೆ ಹಬ್ಬ ಯಾಕೆ ಆಚರಣೆ ಮಾಡ್ತಾರ? ಈ ಗೌರಮ್ಮ ಅಂದ್ರೆ ಒಬ್ಬ ಮನೆ ಹೆಣ್ಮಗಳಾಕಿ ಒಂದು ಮನ್ಯಾಗ ಹುಟ್ಟಿದ್ಲು. ಹುಟ್ಟಿಂದ ಆಕಿ ಕೊಟ್ರು ಗಂಡನ ಮನೆಗೆ, ಪರಮಾತ್ಮ ಕೊಟ್ರ ಅಂತ ಹೇಳ್ಕ. ಆಕಿಗೆ ಒಬ್ಬ ಮಗ ಹುಟ್ಟಿದ ಗಣೇಶ ಅಂತ ಹುಟ್ಟಿದ. ತಿರುಗಿ ಈ ಉಣಿವು ಬಂತು. ಉಣಿವು ಅಂದ್ರೆ ಇದು ವಸ್ತಿ ಉಣಿವರ್ಗ ಗೌರಿ ಉಣಿವು ಅಂತ ಇರುತ್ತೆ. ಆಕಿ ಗೌರಮ್ಮ ಅಂತಾನೆ ಹೆಸರು ಇಟ್ಟಿದ್ರಂತ. ಗೌರಿ ಉಣಿವು ಬಂದೈತೆ, ನಾ ತವ್ರ ಮನೆಗೆ ಹೋಗ್ಬೇಕು ಅಂತ ಕೇಳಿದಂತ. ಏನು ತವ್ರ ಮನೆಗೆ ಹೋದ್ರ ಈ ಉಣಿದಿನ ಎಲ್ಲ ಮಾಡ್ಬೇಕಲ್ಲ, ಏನಿಲ್ಲ ಅಂತ ಅವ್ರ ಮನ್ಯಾಗ. ಸುಮ್ಮನೆ ಇಟ್ಟಿದ್ದು ತೌಡು ಇತ್ತಂತ. ಅವ್ರವ್ವ ನನ್ನ ಮಗಳು ಬರ್ತಾಳ ಹೆಂಗೆ ಮಾಡ್ಬೇಕಂತಂದು ಆ ತೌಡು ನೀರಿನಾಗ ತೋರಿಸಿ ಒಳ್ಳಾಗ ಬೆಲ್ಲ ಹಾಕಿ ಕುಟ್ಟಿದ್ಲಂತ. ಕುಟ್ಟಿ ತೌಡಿನ ಮುಟ್ಟಿಗೆ ಮಾಡಿದ್ಲಂತ ತಾಯಿ. ಮುಟ್ಟಿಗೆ ಮಾಡಿದ್ರೆ ಇಟ್ಟು ಗಣಪ ನೆಚ್ಕೊಂಡು ಹೋಗ್ಬಿಟ್ಟ. ಓಯ್ಯೋ ತವ್ರ ಮನೆಗೆ ತೌಡಿನ ಮುಟ್ಟಿಗೆ ತಿನ್ನಕ್ಕೆ ಕರ್ಕೊಂಬಂದಿದ್ದೆ ಏನೇನೋ ಅಂತ ಅಂದ್ರೆ ಅದು ಹೋಗಿ ಹೇಳ್ಬೇಡಪ್ಪ, ಇಲ್ಲ ನಿಮ್ಮ ಊರಾಗ ಹೋಗಿ ಅಂದಂತ. ಎಲ್ಲ ಬಾ ಅಂತ ಅಂದಿಂದ ಅವಾಗ ಊರಿಗೆ ಹೋಗ್ಬಿಟ್ಟಾನ. ಯಾಕಮ್ಮ ನಿನ್ನೆ ಓದಿ ಬಂದ್ಬಿಟ್ರಿ ಅಲ್ಲಿ ಇವತ್ತು. ಅಲ್ಲೇನೈತೆ ತೌಡಿನ ಮುಟ್ಟಿಗೆ ತಿನ್ನಕ್ಕೆ ಕರ್ಕೊಂಡು ಹೋಗಿದ್ಲ ಗೌರಮ್ಮನ ಮನೆಗೆ. ಏನೈತೆ ಗಂಡನ ಮನೆಗೆ ಅದೇನು ಗಂಡ ಪರಮಾತ್ಮ ತಂದು ಹಾಕ್ತಾನ ಅಂತ ಹಿಂಗಾತ ಅಂದ್ಗಳನ್ನ ಹಾಕಿದ್ರು. ಅಷ್ಟೇ ಪರಮಾತ್ಮ ಪಾರ್ವತಿ ಇದಲ್ಲ, ಅಕ್ಕಿಗೆ ಗೌರಮ್ಮ ಇಷ್ಟು ತವ್ರ ಮನೆ ಮೇಲೆ ಅಭಿಮಾನ ಇಟ್ಕೊಂಡು ತೌಡಿನ ಮುಟ್ಟಿಗೆ ತಿಂದು ಬಂದು ಗಂಡನ ಮನೆಗೆ ಹೇಳ್ಬಾರ್ದಿಂದ ಆಕಿಗೆ ಏನು ಅರಿಕೆ ಹೊತ್ಕೊಂಡ್ರೆ ಒಳ್ಳೇದಾಗ್ತೈತೆ. ಗೌರಿ ಗಣೇಶ ಅಂತಂದು ಗಣೇಶನ ಪೂಜೆ ಮಾಡೋದು, ಗೌರಮ್ಮನ ಹಬ್ಬ ಮಾಡೋದು. ಗೌರಮ್ಮಗೆ ಬೇಡ್ಕೊಂಡವ್ರಿಗೆ ಏನಂತ ಗೌರಮ್ಮನಂತ ಮಕ್ಕಳು ಹುಟ್ಟಲಂದ್ರೆ ಗೌರಮ್ಮನಂತ ಮಕ್ಕಳು ಹುಟ್ಟೋದು. ಗಣೇಶನ್ ಬೇಡ್ಕೊಂಡ್ರೆ ಗೌರಮ್ಮ ನಿನ್ನ ಮಗನಂತ ಗಣೇಶ ಹುಟ್ಟೋದು. ಆಮೇಲೆ ಹೆಣ್ಮಕ್ ಹುಟ್ಟೋದು. ಇದ್ರಂಗ ಗೌರಮ್ಮನ ಕಥೆ ಇಷ್ಟು ಕೇಳಿ ಗೊತ್ತಾಯ್ತು ನನಗೆ. ಮತ್ತೆ ಆರತಿ ಎಲ್ಲ ಅದು ವಿಶೇಷತೆ ಮತ್ತೆ ಹೆಣ್ಮಗಳಲ್ಲ, ಮತ್ತೆ ತವ್ರ ಮನೆ ಆರತಿ ಬಳಗೆ ಮಾಡಿ ಕರ್ಕೊಂತಾರಲ್ಲ ಗಂಡನ ಮನೆಕ. ಅದಕ್ಕೆ ಹಂಗೆ ಆಕಿ ಮುಖಕ್ಕ ಎಲ್ಲ ಸಕ್ಕರೆ ಆರತಿ ಮಾಡಿ ಗೌರಮ್ಮಗ ಬೆಳಗಿ ಮಾಡಿ ಆಕಿ ಹೋಗ್ಬಾ ಗೌರಮ್ಮ ನಿನ್ನ ತವ್ರ ಮನೆಗೆ ಅಂತ ತೋರಿಸ್ತಾರಲ್ಲ ಹಂಗ. ಪತ್ರಿಯಾಗ ಪಣಿವಾರ ಮುತ್ತಿನ ಜನಿವಾರ ಅಂತಂದು ಗಣಪ ಜನಿವಾರ ಹಾಕಿ ಆಕಿ ಪತ್ರ ಪೂಜೆ ಮಾಡಿ ಕಳಿಸ್ತಾರ ಗಂಡನ ಮನೆಗೆ. ಎಲ್ಲೇ ಪರಮಾತ್ಮ ಬಾಯಾಗ ಹಾಕ್ಬಿಡ್ತಾರ, ಕೈಲೇಸ್ಕೊಯ್ಬಿಡ್ತಾರ. ಅದಕ್ಕೆ ಸಕ್ಕರೆ ಆರತಿ ಎಲ್ಲ ಸಕ್ಕರೆ ಆರತಿ. ಇದು ಗೌರಮ್ಮಂಗೆ ನೈವೇದ್ಯ ಅಂತೆ. ಇದು ನೋಡ್ಬೋದು 21 ಕಡುಬು, 21 ಅರಿಶಿನ ಕೊಂಬು, 21 ಅಡಿಕೆ, 21 ಎಲೆ ಕಾಯಿ. ಆಮೇಲೆ ಇದು ನೋಪೆ ಅಂತ ಮಾಡ್ತಾರೆ ಇದನ್ನ. ಸೊ ಇದು ನೈವೇದ್ಯ. ಇದು ಪಟ್ಟಣ ಶಾಲೆಗ ಏನಾರತಿ ಗೌರಿ ಸಕ್ಕರ ರುತಿ, ಏನಾರತಿ ಗೌರಿ ಸಕ್ಕರ ರುತಿ. ಒಂದ ಸೇರೆಣ್ಣೆ ತಂದಿನೆ ಗೌರ, ಎರಡ ದೀಪಕ ಅರ್ಚನೆ ಗೌರ. ಏನಾರುತಿ ಗೌರಿ ಹುಲ್ಲಿನ ರುತಿ, ಏನಾರುತಿ ಗೌರಿ ಹೂರ್ಣದ ರುತಿ. ಗಂಬ ಗೌರಮ್ಮ ನಿನಗೆ 70 ಕಳಸ ಬಂದೆ, ಚಪ್ಪರದ ಗಂಬ ಗೌರಮ್ಮ ನಿನಗೆ 70 ಕಳಸ ಬಂದೆ. ಎತ್ತುವ ಸ್ವನು ಮೇಲೆ ನೆರದ ಬಂದಳುಗಿನ್ನ ಮೆಚ್ಚಿ ಬಂದವಳ ಲೇಸೆ. ಎತ್ತುವ ಸ್ವನು ಮೇಲೆ ಮೆರದ ಬಂದಳುಗಿನ್ನ ಮೆಚ್ಚಿ ಬಂದವಳ ಲೇಸೆ. ಅಕ್ಕಿಯೇ ಬಾನ ಉಕ್ಕಿ ಇವನ್ನ ಸಕ್ರಿಯ ಆರತಿ ಸಕ್ರಿಯ ಹಚ್ಚು ಅಂತ ಕರಿತೀವಿ. ಇವನ್ನ ಡಿಫ್ರೆಂಟ್ ಶೇಪಲ್ಲಿ ಮಾಡಿರ್ತಾರೆ.
ಇವಾಗ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ದೇವಸ್ಥಾನದಲ್ಲಿ ಗೌರಿ ಕೂಡಿಸಿರ್ತಾರೆ, ಅಲ್ಲಿ ಇವಾಗ ಆರತಿ ಮಾಡೋಕ್ಕೆ ಬಂದಿದ್ದೀವಿ. ಸ್ವಲ್ಪ ಜನ ಮನೆಯಲ್ಲೇ ಕೂಡಿಸ್ತಾರೆ, ಬಟ್ ನಮ್ಮ ಮನೇಲಿ ಕೂಡಿಸಲ್ಲ, ನಾವು ಅದಕ್ಕೆ ದೇವಸ್ಥಾನಕ್ಕೆ ಬರ್ತೀವಿ ಆರತಿ ಮಾಡೋಕ್ಕೆ. ಒಂದೊಂದು ಕಡೆ ಎಲ್ಲ ಹಬ್ಬನೂ ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮ ಕಡೆ ಗೌರಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ, ಏನೋ ಸಕ್ರೆ ಆರತಿ ಬೆಳಗೋದ್ರಿಂದ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೌತ್ ಕಡೆ ಎಲ್ಲ ಏನು ಗಣೇಶ ಹಬ್ಬದ ಟೈಮಲ್ಲೇ ಗೌರಿನ ಕೂಡಿಸಿ ಪೂಜೆ ಮಾಡ್ತಾರೆ. ಆದರೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇದು ಗೌರಿ ಹುಣ್ಣಿಮೆ ಬರುತ್ತಲ್ಲ, ಅಂದರೆ ದೀಪಾವಳಿ ಆದಮೇಲೆ ಹುಣ್ಣಿಮೆ ಬರುತ್ತಲ್ಲ, ಇದನ್ನು ಗೌರಿ ಹುಣ್ಣಿಮೆ ಅಂತ ಕರೀತಾರೆ. ಆವಾಗ ಏನು ಇದು ಹಬ್ಬ ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ ನಮ್ಮ ಕಡೆ. ಅದು ಇನ್ನೂ ಎಸ್ಪೆಷಲಿ ಹಳ್ಳಿ ಕಡೆ ಎಲ್ಲ ಇನ್ನೂ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳೆಲ್ಲ ತುಂಬ ಜೋರಾಗಿ ರೆಡಿಯಾಗಿ, ಸೊ ಎಲ್ಲಿ ಗೌರಿ ಕೂಡಿಸಿರ್ತಾರಲ್ಲ ಎಲ್ಲರ ಮನೆಯಿಂದ ಸಕ್ರೆ ಆರತಿ ಎಲ್ಲ ತೊಗೊಂಡೋಗಿ ಅಲ್ಲಿ ಏನೋ ಆರತಿ ಮಾಡ್ಕೊಂಡೆಲ್ಲ ಬರ್ತಾರೆ. ತುಂಬ ಏನೋ ಹಳ್ಳಿಯಲ್ಲಿ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇದೆಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಸಕ್ರೆ ಆರತಿ, ಇಲ್ಲಾಂದರೆ ಸಕ್ರೆ ಅಚ್ಚುಗಳು ಎಲ್ಲ ಎಷ್ಟು ಡಿಫ್ರೆಂಟ್ ಶೇಪಲ್ಲಿ, ಆಮೇಲೆ ಕಲರಲ್ಲೆಲ್ಲ ಸಿಗುತ್ತೆ. ಸೊ ಆನೆ, ಆಮೇಲೆ ಏನು ತೇರು, ಮನೆ, ಇನ್ನೂ ಡಿಫ್ರೆಂಟ್ ಶೇಪಿಂದ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಎಲ್ಲರೂ ಮನೆಯಿಂದ ಆರತಿ ತಂದು ದೇವಸ್ಥಾನದಲ್ಲೆಲ್ಲ ಬೆಳಗ್ತಾರೆ. ಏನಂತೀವೋ ವರ್ಷದ ದೀಪ ಒಂದು ವರ್ಷಕ್ಕೆ 365 ದಿನ. ಅದಕ್ಕೆ ಇವರು ಒಂದೇ ಬತ್ತಿ ಹಚ್ಚಲ್ಲ, 2 ಹಚ್ತಾರಲ್ಲ, 700 ಬತ್ತಿ ಹಚ್ತಾರ. 700 ಬತ್ತಿ ಹಚ್ಚಿ ದೀಪ ಮಾಡಿರೋದು. ಒಮ್ಮೆ ಅಷ್ಟೇ ಎಲ್ಲ ಬತ್ತಿ ಮಾಡಿ ಅದು ಇವೆಲ್ಲ ವರ್ಷದ ದೀಪ ಅಂತೆ. ಒಂದು ವರ್ಷಕ್ಕೆ ದೀಪ 700 ಬತ್ತಿ ಮಾಡಿ ದೀಪ ಹಚ್ಚೋಗಿರ್ತಾರೆ. ಗೌರಿ, ಗಾಣ ಗೌರಿ, ಕುಂಕುಮ ಗೌರಿ, ಕುಳಿ ಗೌರಿ, ಅಣ್ಣನಂತ ತಮ್ಮನ್ಕೋ ಇಲ್ಲ ಗೌರಮ್ಮ ಗೌರಮ್ಮ, ವರ್ಷಕ್ಕೊಮ್ಮೆ ಕರ್ಸಿದ್ದೆ ಅರ್ಶಿನ ಪತ್ಲ ಉಡಿಸಿದ್ದೆ ಓಬಾ ಗೌರಮ್ಮ, ನಿನ್ನ ತವ್ರ ಮನಿ ಬಿಲ್ಲವಡಿ ಪಾತ್ರೆಗೆ ಪಣಿವಾರ, ಮೂತ್ತಿನ ಜನಿವಾರ, ಅಡ್ಡಲಾರೆನೆ ಗೌರಿ ಗಿಡ್ಡಲಾರೆನೆ ಗೌರಿಗಳ ಗೌರಿ ಗೌರಂತ ಗಣಪತಿ ಅಂತ ಗರಾರ ಮಗಳು ನೀರಿಗೆ ಬಂದು ನಾನಕ ಸರಲಿ ಶಿವಪೂಜಾ. ನಮ್ಮ ಅವ್ವ ಸಕ್ರೆ ಆರತಿ ಸಕ್ರೆ ಗೌರಮ್ಮನ ಸಕ್ರೆ ಆರತಿ ತಿನ್ರಿ ಎಲ್ಲರೂ ಪ್ರಸಾದ. ಅಲ್ಲ ಪುಟ ಅತ್ತಿಗೊಂದು ಕೊಡಮ್ಮ. ನಿಮ್ಮ ಕಡೆ ಎಲ್ಲ ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ವಿಶೇಷತೆ ಇರುತ್ತೆ. ಹಬ್ಬದ ಅಡುಗೆ ಕಡುಬು, ಬದನೆಕಾಯಿ ಪಲ್ಯ, ಚಟ್ನಿ, ಸಾಂಬಾರ್. ದೇವಸ್ಥಾನಕ್ಕೆ ಹೋಗಿ ಆರತಿ ಎಲ್ಲ ಬೆಳಗ್ಗೆ ಬಂದ್ವಿ. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಆಂಟಿಯವ್ರ ಊರಿಗೆ ಬಂದಿದ್ದೀವಿ. ಅವ್ರ ಊರ ಹೆಸರು ರಾಮಸಾಗರ ಅಂತ. ಸೊ ಇಲ್ಲಿ ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಅವ್ರ ಊರಲ್ಲಿ ಈ ಹಬ್ಬನ ಕೊಂತಿ ರೊಟ್ಟಿ ಅಂತ ಕರೀತಾರೆ. ಸೊ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ ಈ ಹಬ್ಬಕ್ಕೆ. ತುಂಬ ಜೋರಾಗಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ರೊಟ್ಟಿ ಹಬ್ಬದ ಸ್ಪೆಷಾಲಿಟಿ ಏನು ವಿಶೇಷತೆ? ಸಂಸಾರದಾಗ ತುರುವಂಜಿ ಬಸವೇಶ್ವರ ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೆ 2 ಜೋಡು ತೇರು ಅಂತ ನಾವು ಮಾಡ್ತೀವಿ ಗೌರುಣಿಯಾಗ. ಆ ಹುಣ್ಣಿಮೆ ದಿವಸನೇ ತೇರು ಉತ್ಸವ ಇರೋದು ಅದು. ಅದ್ರ ಜೊತೆಗೆ ಬಯಲಾಟ ಕೂಡ ಇರ್ತದೆ. ಇನ್ನು ಒಂದೇನಂದರೆ ಇದು ಇಷ್ಟು ಆಗಕ್ಕೆ ಕಾರಣ ಏನಂತಂತಂದರೆ, ಜನಪ್ರಿಯ ಆಗಕ್ಕೆ ಕಾರಣ ಏನಂದರೆ ಈ ನಮ್ಮ ಗೌರಿ ಹುಣ್ಣಿಮೆ ಇರೋದಕ್ಕೋಸ್ಕರ ಗೌರಿ ಹಬ್ಬ ಅಂತಂದೇಳಂತ ಅದು ಹೆಣ್ಮಕ್ಳಿಗೆ ಭಾಳ ಸಡಗರ. ಆ ಉದ್ದೇಶಕ್ಕಾಗಿ ಗೌರಿ ಹೆಣ್ಮಕ್ಳ ಹಬ್ಬ ಅಲ್ಲ, ಅದು ಗೌರಿ ಹುಣ್ಣಿಮೆ ಇದ್ರಾಗೆ ಕಲ್ತು ಬಂದಿರೋದಕ್ಕಾಗಿಯೇ ಬಂದಿರ್ತಕ್ಕಂಥ ಬೀಗರಾಗಿರ್ಬೋದು, ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಕಲ್ತು ಇದು ಮಾಡೋದಕ್ಕೆ ಏನಾಗ್ತದೆ ಅಂತಂದರೆ ಅದ್ರ ಜೊತೆಗೆ ಬಯಲಾಟಿರೋದಕ್ಕಾಗಿಯೇ ಇವೆರಡೂ ಕೂಡಿ ಬರ್ತಾವೆ. ಆ ಒಂದು ಇದಕ್ಕೆ ಏನಂದರೆ ಎಲ್ಲರಿಗೂ ಕೊಂಚ ರೊಟ್ಟಿ ಅನ್ನೋದೊಂದು ಇರ್ತದಲ್ಲ, ಹೀಗಾಗಿ ಎಲ್ಲರೂ ಕಟ್ಕೊಂಡು ಒಂದು ಕೊಂಚ ರೊಟ್ಟಿ ಇದು ಒಂದು ನಮ್ಮ ಲೆಕ್ಕಕ್ಕೆ ಇದೊಂದು ಪಾರ್ಟಿ ಇದ್ದಂಗೆ. ಇದು ಸ್ನೇಹಿತರಿಗೆ, ಒಂದು ಬಳಗಕ್ಕೆ ಎಲ್ಲರೂ ಕಲಿಯೋಕೆ ಒಂದು ಅವಕಾಶ ಮಾಡಿಕೊಟ್ಟಾಗ. ಹಾಗಾಗಿ ಪ್ರತಿ ವರ್ಷಕ್ಕೆ ಇದು ಈ ಒಂದು ವಿಶೇಷ ಆಗಿ ಕಾಣಿಸುತ್ತೆ. ನಮ್ಮ ರಾಮಸಾರದಲ್ಲೇ ಇದು ಜಾತ್ರೆ ಇರೋದಕ್ಕಾಗಿ ಸ್ಪೆಷಲ್. ಇಡೀ ಊರಲ್ಲ. ಸರಿ ಅಂಕಲ್.
ಗೌರಿ ಗೌರಿ ಅಂತೆ ಗಣ ಚಿತ್ರಗೊಂಬೆ ಅಂತೆ. ಇವ್ರ ಊರಲ್ಲಿ ಟೆರೆಸ್ ಮೇಲೆ ದೇವ್ರನ್ನ ಕೂಡಿಸ್ತಾರೆ, ಕೌಂತಮ್ಮ ದೇವ್ರನ್ನ ಅಂತ ಕೂಡಿಸಿ ಆರತಿ ಎಲ್ಲ ಮಾಡ್ತಾರೆ, ಸಕ್ಕರೆ ಆರತಿ ಎಲ್ಲ ಬೆಳಗ್ತಾರೆ ದೇವ್ರಿಗೆ. ಹಾಗೆ ಎಲ್ಲ ರಿಲೇಟಿವ್ಸ್ನ ಫ್ರೆಂಡ್ಸ್ನ ಎಲ್ಲನೂ ಇನ್ವೈಟ್ ಮಾಡಿರ್ತಾರೆ ಈ ಹಬ್ಬಕ್ಕೆ. ಇವ್ರ ಕಡೆ ಟೆರೆಸ್ ಮೇಲೆ ಮಾಡೋದು ಅಂದರೆ ಬೆಳ್ದಿಂಗ್ಳು ಊಟ ಮಾಡಬೇಕು ಅಂತ ಹೇಳಿ ಈ ಹಬ್ಬದ ವಿಶೇಷತೆ. ಸೊ ಪಟಾಕಿ ಎಲ್ಲ ಅನಿಸ್ತಾರೆ. ಆಮೇಲೆ ನೋಡ್ಬೋದು ಎಲ್ಲ ಮನೆಗೂ ಈ ಥರ ಫುಲ್ ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿರ್ತಾರೆ. ಫುಲ್ ಜೋರಾಗಿ ಹಬ್ಬನ ಆಚರಣೆ ಮಾಡ್ತಾರೆ. ಎಲ್ಲ ರಿಲೇಟಿವ್ಸ್ನ ಇನ್ವೈಟ್ ಮಾಡಿ ಹಾಗೆ ಈ ಥರ ಟೆರೆಸಲ್ಲಿ ಈ ಥರ ಕೂಡಿಸಿ ಆಮೇಲೆ ತುಂಬ ವೆರೈಟಿ ಅಡುಗೆ ಎಲ್ಲ ಇರುತ್ತೆ. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಸೊ ಏನೇನು ವೆರೈಟಿ ಅಡುಗೆ ಎಲ್ಲ ಇರುತ್ತೆ ಅಂತ ಹೇಳಿ. ಅಡುಗೆಗೆ ಏನೇನು ವೆರೈಟಿ ಇದೆ ನೋಡಿ ಇಲ್ಲಿ. ಎಷ್ಟು ಐಟಮ್ಸ್ ಅದಾವಲ್ಲ ಆಂಟಿ? ಅಲ್ಲ ರಾಮಸಾಗರ್ ಅವ್ರಿಗೆ ಒಂದು 20 ಐಟಮ್ಸ್ ಮೇಲೆ ಇತ್ತು ಅಂತಲೇ ಹೇಳ್ಬೋದು ಅಡುಗೆ. ಹಾಗೆ ಇದು ಪಕ್ಕ ನಾರ್ತ್ ಕರ್ನಾಟಕ ಊಟದಲ್ಲಿ ಏನೇನಿತ್ತು ಅಂತ ನೋಡಿದ್ರಲ್ವ. ಇದು ಸಜ್ಜಿ ರೊಟ್ಟಿ, ಆಮೇಲೆ ಬದನೆಕಾಯಿ, ಹೀರೆಕಾಯಿ, ಖಾರ ಚಟ್ನಿ, ಪುಂಡೆ ಪಲ್ಯ ಚಟ್ನಿ, ಆಮೇಲೆ ಇನ್ನೊಂದು ಎಷ್ಟೊಂದು ಕಾಳುಗಳಿತ್ತು, ಜಿಲೇಬಿ, ಚಿತ್ರಾನ್ನ, ಬಜ್ಜಿ, ಅನ್ನ ಸಾರು, ಅನ್ನ ರಸಮ್ ಇದೆಲ್ಲನೂ ಇತ್ತು. ಆಮೇಲೆ ಮೇನ್ ಅಂತಂದರೆ ಬಾಳೆ ಎಲೆ ಊಟ ಇದು. ಹಾಗೆ ಟೆರೆಸ್ ಮೇಲೆ ಬೆಳ್ದಿಂಗ್ಳು ಊಟ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಹಾಗೆ ಫಸ್ಟು ಅವರು ಏನೋ ರಿಲೇಟಿವ್ಸ್ ಎಲ್ಲ ಊಟ ಆದಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸೇ ನೀಡ್ತಾ ಇರ್ತಾರೆ. ಸೊ ರಿಲೇಟಿವ್ಸ್ ಎಲ್ಲ ಊಟ ಆದಮೇಲೆ ಅವರು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಎಷ್ಟು ಚಂದ ರೆಡಿ ಆಗ್ಯಾರ ನೋಡಿ ಇಬ್ರು. ನೋಡಿದ್ರಲ್ವ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಪ್ಲೇಸಲ್ಲಿ ಒಂದೊಂದು ರೀತಿಯಲ್ಲಿ ಈ ಗೌರಿ ಹುಣ್ಣಿಮೆ ಹಬ್ಬನ ಆಚರಣೆ ಮಾಡ್ತೀವಿ. ಹಾಗೆ ನಿಮ್ಮ ಕಡೆ ಹೇಗೆ ಆಚರಣೆ ಮಾಡ್ತಾರೆ, ಹಾಗೆ ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲ, ಹಾಗೆ ರಾತ್ರಿ ಎಲ್ಲ ಈ ಥರ ಬಯಲಾಟ ಇರುತ್ತಂತೆ, ನಾಟಕಗಳೆಲ್ಲ ಇರುತ್ತಂತೆ ಊರಲ್ಲಿ. ಅದನ್ನು ನೋಡಿ ಜನ ಎಂಜಾಯ್ ಮಾಡ್ತಾರೆ. ಹಾಗೆ ನಾನು ಕೂಡ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಯಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಸ್ವಲ್ಪ ಈ ಬಯಲಾಟನ ನೋಡಿ ನೀವು ಕೂಡ ಎಂಜಾಯ್ ಮಾಡಿ.